ಅಲ್ಲಿ 4 ಇಂಜಿನಿಯರ್ಗಳಿದ್ದಾರೆ, ಒಬ್ರು ಕರೆಕ್ಟ್ ಮಾಹಿತಿ ಕೊಡ್ತಾ ಇಲ್ಲ. ಕಮಿಷನರ್ ನಾವು ಬಂದೇ ರಜಾ ಹೋಗ್ಬಿಟ್ರೆ ನೆನ್ನೆದ್ದು ಅಂತ ರಜಾ ಹೋಗ್ಬಿಟ್ಟಾರೆ. ನಾವು ಹೋಗ್ತೀವಿ ಅಂತ ಗೊತ್ತಾಯ್ತು ಗೊತ್ತಿಲ್ಲ. ನಾವ್ ಯಾವ್ದು ಹೇಳೇ ಇಲ್ಲ ಎಲ್ಲಿ ಹೋಗ್ತೀವಿ ಅಂತ. ಇನ್ನ ಸುಮಾರು ಹೋಗ್ಬೇಕಾಗಿತ್ತು, ನಮ್ಗೆ ಟೈಮ್ ಇಲ್ಲ, ಆಗ್ತಾ ಇಲ್ಲ. ಒದ್ದಾಡಿ ಬಿದ್ದಾಡಿ ಆಫೀಸ್ಗಳಲ್ಲಿ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಅದು ಸಹ ಅಲ್ಲಿ ತಮಾಷೆ ನಗರಸಭೆಯಲ್ಲಿ ಕಮಿಷನರ್ ಚೇಂಬರ್ ಹೋದ ತಕ್ಷಣ ಅಲ್ಲಿ ಸಾರ್ವಜನಿಕ ನೋಟಿಸ್ ಹಾಕಿದ್ದಾರೆ. ಅಲ್ಲಿ ಸಾರ್ವಜನಿಕರಿಗೆ ಒಳಗಡೆ ಪ್ರವೇಶವಿಲ್ಲ. ಅಲ್ಲರಿ ಸಾರ್ವಜನಿಕ ಒಳಗಡೆ ಬಂದು ಇನ್ಯಾರು ಹೋಗ್ಬೇಕ್ರಿ ನಾನು ಬೋರ್ಡ್ ಹಾಕಿದ್ದಾರೆ, ಸಾರ್ವಜನಿಕ ಪ್ರವೇಶವಿಲ್ಲ, ಗಲಾಟೆ ಮಾಡ್ತಾರೆ ಅಂತ. ನಮ್ಮ ಆಫೀಸ್ ಬಂದು ಗಲಾಟೆ ಮಾಡ್ತಾರಪ್ಪ. ಸಾರ್ವಜನಿಕರು ಒಬ್ಬೊಬ್ಬರನ್ನ ನೀವು ಅಲ್ಲಿ ಕೂರಿಸಿ ಟೇಬಲ್ಗಳು ಹಾಕ್ಸಿ ಚೇರ್ಗಳು ಹಾಕ್ಸಿ ಒಬ್ಬೊಬ್ಬರೇ ಬಂದು ಸಾಲಾಗಿ ಬರ್ತಾರೆ. ಅವರು ಸಾರ್ವಜನಿಕ ಪ್ರವೇಶ ಇಲ್ಲ ಅಂತ ಹಾಕಿದ್ದಾರೆ. ನನಗೆ ಶಾಕಿಂಗ್. ಫಸ್ಟ್ ಟೈಮ್ 17 ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ತಾರೆ ಆ ಥರ ಬೋರ್ಡ್ ಹಾಕಿರೋದು ಕಮಿಷನ್ ಆಫೀಸಲ್ಲಿ. ಅಂದ್ರೆ ಅವ್ರು ಏನೇನ್ ಮಾಡ್ತಾರೆ ಒಳಗಡೆ ಯಾರು ಗೊತ್ತಾಗಬಾರ್ದು ಅಂತ. ಸಾರ್ವಜನಿಕರು ಬಿಡಲ್ಲ ಅಂದ್ರೆ ಅದು ನಾನು ಅವರು ನಗರಸಭೆ ಕೊಟ್ಟಿದ್ದ 4 ಇಂಜಿನಿಯರ್ಗಳು ಎಷ್ಟು ವೈಲೇಷನ್ ಆಗಿದೆ, ಎಷ್ಟು ಲೈಸೆನ್ಸ್ ಇದೆ, ಎಷ್ಟು ಎನ್ಫೋರ್ಸ್ಮೆಂಟ್ ಆಗಿದೆ ಎಲ್ಲ ನೋಟಿಸ್ ಕೊಟ್ಟಿದ್ದೀವಿ ಅಂತಾರೆ. 2 ವರ್ಷ 3 ವರ್ಷ ನೋಟಿಸ್ ಕೊಟ್ಟು ಏನ್ ಆಕ್ಷನ್ ತಗೊಳ್ಬೇಕು? ಅಮೌಂಟ್ ಡಿಲಿಕ್ಸ್ ಆಫ್ ಡ್ಯೂಟಿ ಮಾಲ್ ಅಡ್ಮಿನಿಸ್ಟ್ರೇಷನ್ ನಗರಸಭೆದು. ಅವರು ಕರೆಕ್ಟ್ ಆಗಿ ಮಾಡದೇ ಇದ್ರೆ ಕಷ್ಟ. ನಾನು ಒಂದು ಅಬ್ಸರ್ವ್ ಮಾಡಿದೆ, ಈ ನಿಮ್ಮ ನಗರಸಭೆ ಮತ್ತು ನಮ್ಮ BTDC ಈ ರುದ್ದು ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲ ಅಂತ ನನಗೆ ಗೊತ್ತಾಗಿದೆ. ಅವ್ರ ಮೇಲೆ ಅವರು ಅದಕ್ಕೆ ಅದು ಇವಾಗ ನಿಮ್ಮ ಇದು ಮುಗಿಸ್ಬಿಟ್ಟು ನಾನು ಇಲ್ಲಿ BTD ಹೋಗ್ತೀನಿ, ಈ ಪ್ರೆಸ್ ಮುಗಿಸ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮುಗಿಸಿ ಅಲ್ಲಿ ಹೋಗ್ತೀನಿ, ಅಲ್ಲೂ ಚೆಕ್ ಮಾಡ್ತೀನಿ, ಅಲ್ಲೂ ಕೇಸ್ ರಿಜಿಸ್ಟರ್ ಮಾಡ್ತೀನಿ. ನಾನು ಅಸಿಸ್ಟೆಂಟ್ ಕಮಿಷನರ್ ಆಫೀಸು ಹೋಗಿದ್ದೀವಿ. ಅಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕುಮಾರ್ ರಂಜಿತಾ ಮಂಗಳೂರು ಅಂತ ಹೇಳಿ ಹಾಕ್ತಾರೆ ಹೆಸರು. ಸೆಕೆಂಡ್ ಅಸಿಸ್ಟೆಂಟ್. ಅವ್ರ ಮೊಬೈಲ್ UPI ಪರಿಶೀಲಿಸಿದಾಗ ನಾವು ಅವರ ಆದಾಯಕ್ಕಿಂತ ಹೆಚ್ಚು ವಹಿವಾಟು ನೋಡಿಕೊಂಡು ಬರುತ್ತೆ. ಅದಕ್ಕೆ 2 ವರ್ಷಗಳ ಬ್ಯಾಂಕ್ ಇದನ್ನು ಕೊಡಬೇಕು ಅಂತ ಇವ್ರಿಗೆ ಹೇಳಿದ್ದೀನಿ ನಾವು. ಆ ತಹಸೀಲ್ದಾರ್ ಆಫೀಸ್ಗೆ ಹೋದಾಗ ನನಗೆ ಶಾಕಿಂಗು. ಇವಾಗ AC ಬಂದು 1 ವಾರ ಆಗಿರ್ಬೇಕು, ತಹಸೀಲ್ದಾರ್ ಹೊಸದಾಗಿರ್ಬೇಕು. ಅಲ್ಲಿ ರಾಕೇಶ್ S ಚಲವಾದಿ ದ್ವಿತೀಯ ದರ್ಜೆ ವರ್ಕು ಅವನ ಮೊಬೈಲ್ ಪರಿಶೀಲಿಸಿದಾಗ ಫೆಬ್ರವರಿ 26ರಲ್ಲಿ 1,54,000 ಅಂದ್ರೆ ಅವನು 30,000 35,000 ಸ್ಯಾಲ್ರಿ ಅವನಿಗೆ. ಸೆಕೆಂಡರಿ ಸೆಮಿಸ್ಟರ್ 30,000 ಇರ್ಬೇಕಾರೆ ಅವನು 32. ಅವನು ಫೆಬ್ರವರಿ 26ರಲ್ಲಿ 1,54,000 ಇದೆ. ಮಾರ್ಚ್ 26 4,82,000, ಮೇ 26 3 ಲಕ್ಷ, ಜುಲೈ 26 1,69,000, ನವೆಂಬರ್ 25 2 ಲಕ್ಷ. ಮೊಬೈಲ್ ಚೆಕ್ ಮಾಡಿದಾಗ ಅವನು ಲಕ್ಷಾಂತರ ರೂಪಾಯಿ ವಹಿವಾಟು ಮಾಡಿದ್ರೆ ಇದು ಆದಾಯಕ್ಕೆ ಹೆಚ್ಚಿನ ವಹಿವಾಟು ಕಂಡು ಬರುತ್ತೆ. ಇದು ಎಲ್ಲಪ್ಪ ಬರುತ್ತೆ ಅಂದ್ರೆ ಅವನು ಒಂದ್ಸಲ ಈ ಬ್ಯಾಂಕ್ ಸಾಲ ಮಾಡ್ತೀನಿ ಅಂತಾನೆ, ಇನ್ನೊಂದ್ಸಲ ಬೇರೆ ಬ್ಯಾಂಕ್ ಹೋಗ್ತಾನೆ, ಇನ್ನೊಂದ್ಸಲ ನಮ್ಮ ಸೊಸೈಟಿ ಅಂತಾನೆ. ಒಂದು ಹೇಳಿದ್ದು కొన్ని ಇದಾಗಿಲ್ಲ. ನಾನು ಅವರಿಗೆ ನಮ್ಮ ತಹಸೀಲ್ದಾರ್ ಹೇಳಿದ್ದೀನಿ. ಅವಂದು ಆಮೇಲೆ ಆ ರಂಜಿತಾ ಇದಾಳಲ್ಲ AC ಆಫೀಸಲ್ಲಿ, ಅವ್ರದ್ದು ಒಂದು ಜಾಸ್ತಿ ಟ್ರಾನ್ಸಾಕ್ಷನ್ ಇದೆ. ಅದಕ್ಕೆ ಇಬ್ಬರದು 2 ವರ್ಷದ್ದು ಫುಲ್ ಅವರ ಡೀಟೇಲ್ ಕೊಡಿ ಅಂತ ಕೇಳಿದ್ದೀನಿ ನಾನು. ಅದೇ ರೀತಿ ಅಲ್ಲೇ ಕರ್ತವ್ಯ ನಿಷ್ಠಿರುವಂತ ಲಕ್ಷ್ಮೀ ಲಂಬಾಣೆ ಮತ್ತು ಅನುಪಮ, ಲಕ್ಷ್ಮಿ ಮತ್ತು ಅನುಪಮ ಇಬ್ರು ಪ್ರಥಮ ದರ್ಜೆ ಸಹಾಯಕರು. ಅವ್ರ ಮೊಬೈಲ್ ಅಷ್ಟೇ ಪ್ರಸ್ತುತ ಆದಾಯಕ್ಕೆ ಹೆಚ್ಚಿಗೆ ವಹಿವಾಟು ಕಂಡು ಬರುತ್ತೆ. ಅದಕ್ಕೆ ಅದು 2 ವರ್ಷ ಕೊಡ್ಬೇಕು ಅಂತ ಹೆಣ್ಮಕ್ಳು 3 ಜನ ಹೆಣ್ಮಕ್ಳು 4 ಜನ ಕೊಡ್ಬೇಕು ಅಂತ ಹೇಳಿದ್ವಿ.